ಮದ್ದೇರಿಯಲ್ಲಿ ಭಕ್ತಿಯ ಹೊನಲು. ಊರ ಹಬ್ಬದ ಸಂಭ್ರಮದಲ್ಲಿ ಚೌಡೇಶ್ವರಿ, ಗಂಗಮ್ಮ, ಸುಗ್ಗಲಮ್ಮ ದೇವಿಯರ ಭವ್ಯ ಮಂದಿರ ಲೋಕಾರ್ಪಣೆ. ಮದ್ದೇರಿಯಲ್ಲಿ ದಳಪತಿಗಳ ಮಿಂಚಿನ ಸಂಚಾರ. ಧಾರ್ಮಿಕ ಮಹೋತ್ಸವದಲ್ಲಿ ಗಮನ ಸೆಳೆದ ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಎಂಟ್ರಿ. ನೆಚ್ಚಿನ ನಾಯಕನಿಗೆ ಮುಗಿಲು ಮುಟ್ಟಿದ ಸ್ವಾಗತ. ಶಾಸಕ ಸಮೃದ್ಧಿ ಮಂಜುನಾಥ್ಗೆ ಗ್ರ್ಯಾಂಡ್ ವೆಲ್ಕಮ್ ಕೊಟ್ಟ ಮದ್ದೇರಿ ಗ್ರಾಮಸ್ಥರು. ಶಕ್ತಿ ದೇವತೆಯರ ಮೊರೆ ಹೋದ ಶಾಸಕ. ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಾಡಿನ ಒಳಿತಿಗಾಗಿ ಪ್ರಾರ್ಥಿಸಿದ ಸಮೃದ್ಧಿ ಮಂಜುನಾಥ್. राजं यज्ञाय राजं यज्ञपतिः दैवे स्वस्तिरस्पुनः षष्ठर्मानिषेभ्यः ऊर्गं जगात वेतज तन्नो अस्तिपदे चन्द्रदुष्पदे ॐ शान्ति शान्ति शान्तिः मित्र शंवरुण ಮೋತಪಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಮದ್ದೇರಿ ಗ್ರಾಮದಲ್ಲಿ ತಾಯಿ ಚೌಡೇಶ್ವರಿ ಮತ್ತು ಸಪ್ತಮಾತೃಕೆಯರ ಒಂದು ದೇವಸ್ಥಾನದ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ನಮ್ಮ ಜನಪ್ರಿಯ ಶಾಸಕರು, ನಮ್ಮ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣವರು, ನಮ್ಮ ಜಗದೀಶ್ ಅವರು, ನಮ್ಮ ಲಕ್ಷ್ಮಣವರು, ಗೊಲ್ಲಹಳ್ಳಿ ಪ್ರಭಾಕರ್ ಅವರು, ನಮ್ಮ ಲೋಕನಾಥಣ್ಣವರು, ಸತ್ಯಣ್ಣವರು, ನಮ್ಮ ನಾರಾಯಣ ರೆಡ್ಡಣ್ಣವರು, ನಮ್ಮ ದುಲಪಲ್ಲಿ ಅಧ್ಯಕ್ಷರು, ನಾವೆಲ್ಲ ವಸಂತಣ್ಣ, ನಮ್ಮ ಎಲ್ಲ ಮುಖಂಡರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ತುಂಬ ಸಂತೋಷದ ವಿಚಾರ. ಇವತ್ತು
ಭಾಳ ಸುಸಜ್ಜಿತವಾಗಿ ಆ ದೇವಾಲಯವನ್ನು ಏನು ನಿರ್ಮಾಣ ಮಾಡಿದ್ದಾರೆ, ಇದಕ್ಕೆ ಶ್ರಮವಹಿಸಿ ಕೆಲಸ ಮಾಡಿರ್ತಕ್ಕಂಥ ಈ ಊರಿನ ಎಲ್ಲ ಸಮಸ್ತ ಗ್ರಾಮಸ್ಥರಿಗೆ ನಮ್ಮ ವೇದಿಕೆ ಪರವಾಗಿ ಅವರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಮೊಟ್ಟಮೊದಲದಾಗಿ ಹೇಳ್ತಾ ಇದ್ದೀನಿ. ನಮ್ಗೆ ಎಷ್ಟೇ ಹಣ ಇದ್ದರೂ ಆಸ್ತಿ ಇದ್ದರೂ ಬಹುಶಃ ಹಣ ನಮ್ಮನ್ನು ಬಿಟ್ಟು ಹೋಗ್ಬೋದು ಅಥವಾ ನಮ್ಮ ಆಸ್ತಿ ನಮ್ಮನ್ನು ಬಿಟ್ಟು ಹೋಗ್ಬೋದು. ಆದರೆ ಮನುಷ್ಯನಿಗೆ ನೆಮ್ಮದಿ ಅನ್ನೋದು ಎಲ್ಲಿ ಸಿಗ್ತದೆ ಅಂತ ಹೇಳಿದ್ರೆ, ಒಂದು ದೇವಸ್ಥಾನದಲ್ಲಿ ಕೂತು ರಾಮ ಗೋವಿಂದ ಅಂತಂದರೆ ಅಲ್ಲಿ ಸಿಗ್ತಕ್ಕಂಥ ನೆಮ್ಮದಿ ಬಹುಶಃ ಎಲ್ಲೂ ಕೂಡ ಸಿಗೋದಿಲ್ಲ. ಈಗ ಊರಿನ ಒಂದು ಗ್ರಾಮದಲ್ಲಿ ಎಂಟ್ರೆನ್ಸಲ್ಲೇ ಆ ತಾಯಿಯ ಒಂದು ದೇವಸ್ಥಾನ ಏನು ತಾವು ಪ್ರತಿಷ್ಠಾಪನೆ ಮಾಡಿದರೆ, ಅವರ ಶಕ್ತಿ ದೇವತೆ ಆ ದೇವಿಯ ಒಂದು ಕೃಪಾ ಕಟಾಕ್ಷಗಳು ಈ ಊರಿನ ಗ್ರಾಮಸ್ಥರ ಮತ್ತು ಈ ಸುತ್ತಮುತ್ತಲಿನ ಈ ತಾಲೂಕಿನ ಗ್ರಾಮಸ್ಥರ ಮೇಲೆ ಇರಬೇಕು ಅಂತ ಕೂಡ ತಾಯಿಯಲ್ಲಿ ನಾನು ಬೇಡ್ಕೊಳ್ತಾ ಇದ್ದೀನಿ. ವಿಶೇಷವಾಗಿ ಇವತ್ತು ನಮ್ಮ ರೈತಾಪಿ ವರ್ಗ ಏನು ಮಳೆ ಇಲ್ದಿರ ಭಾಳಷ್ಟು ತತ್ತರಿಸಿ ಹೋಗಿದ್ದಾರೆ. ಆ ತಾಯಿಯ ಒಂದು ಕೃಪಾ ಕಟಾಕ್ಷದಿಂದ ಇನ್ನು ಮುಂದೆ ಆದರೂ ಒಳ್ಳೆ ಮಳೆ ಆಗಿ ಒಳ್ಳೆ ಬೆಳೆ ಆಗಿ ಒಂದು ಸಮೃದ್ಧಿ ಆಗಲಿ ಈ ತಾಲೂಕು ಮತ್ತು ಈ ಜಿಲ್ಲೆ, ಈ ರಾಜ್ಯ ಅಂತ ಕೂಡ ಆ ತಾಯಿಯಲ್ಲಿ ಬೇಡ್ತಾ, ಏನು ಭಾಳಷ್ಟು ಉತ್ಸಾಹಕರಾಗಿ ನಮ್ಮ ಶಾಸಕರನ್ನು ತಾವು ಏನು ಸ್ವಾಗತಿಸಿದ್ರಿ, ನಿಜವಾಗ್ಲೂ ಕೂಡ ನಮ್ಗೆ ತುಂಬ ಸಂತೋಷ ಆಯಿತು. ಯಾವತ್ತೂ ಕೂಡ ದೇವಸ್ಥಾನ ನಮ್ಮ ಶಾಸಕರು ಹೇಳ್ತಾ ಇರ್ತಾರೆ, ದೇವಸ್ಥಾನದ ವಿಚಾರದಲ್ಲಿ ಅಥವಾ ಯಾವುದೇ ಶಾಲೆ ವಿಚಾರದಲ್ಲಿ ಕೂಡ ಮತ್ತು ಡೈರಿ ವಿಚಾರಗಳಲ್ಲಿ ರಾಜಕೀಯ ಬೇಡ ಅಂತ. ಇವತ್ತು ಎಲ್ಲ ಪಕ್ಷಾತೀತವಾಗಿ ನೀವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಒಕ್ಕಲಿನಿಂದ ತಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಏನು ದೈವ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದೀರಿ, ಆ ತಾಯಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರಲಿ, ಆ ತಾಯಿಯ ಒಂದು ಅನುಗ್ರಹ ನಿಮ್ಮ ಮೇಲೆ ಇರಲಿ, ನಿಮ್ಮೆಲ್ಲರೂ ಕೂಡ ಅಷ್ಟೈಶ್ವರ ಆರೋಗ್ಯ ಕೊಟ್ಟು ಆ ಭಗವಂತ ಸದಾ ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಅಂತ ಕೂಡ ಹೇಳ್ತಾ, ಮತ್ತೊಮ್ಮೆ ಮಗದೊಮ್ಮೆ ಆ ತಾಯಿ ದರ್ಶನ ಮಾಡುವಂಥ ಅವಕಾಶವನ್ನು ಕಲ್ಪಿಸ್ಕೊಟ್ಟಂಥ ಈ ಊರಿನ ಗ್ರಾಮಸ್ಥರಿಗೆ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ತಾಲೂಕಿನ ಮೋತ್ರಪಲ್ಲಿ ಪಂಚಾಯಿತಿಯ ಮದ್ದೇರಿ ಗ್ರಾಮದಲ್ಲಿ ಇವತ್ತು ತಾಯಿ ಚೌಡೇಶ್ವರಿ ಗ್ರಾಮದ ಹಾಗೂ ಸಪ್ತ ಮಾತಿಕೆ ದೇವಸ್ಥಾನ ರಕ್ಕಗಳ ಪ್ರತಿಷ್ಠಾಪನೆಯನ್ನು ಇವತ್ತೇನು ಇಟ್ಕೊಂಡಿದ್ದೀರಿ. ತುಂಬ ವಿಜೃಂಭಣೆಯಿಂದ, ತುಂಬ, ಯಾಕಂದರೆ ಇವತ್ತು ದೈವನೇ ಬಂದಿಡ್ದಂಗಿದೆ ಇಲ್ಲಿ. ಆ ಥರ ವಿಜೃಂಭಣೆಯಿಂದ ಇವತ್ತೇನು ಊರೆಲ್ಲ ಒಗ್ಗಟ್ಟಾಗಿ ಮಾಡಿದಿರಿ. ನಿಮ್ಮ ಊರಿಗೆ, ನಿಮ್ಮ ಪಂಚಾಯತಿಗೆ, ನಮ್ಮ ತಾಲೂಕಿಗೆ ಆ ಚೌಡೇಶ್ವರಿ ತಾಯಿ ಮತ್ತು ಅಕ್ಕಂದರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ, ಈ ಒಂದು ಸುದಿನ ಒಂದು ಸಂದರ್ಭಕ್ಕೆ ನನ್ನ ಕರೆದು, ನಮ್ಮ ಎಲ್ಲ ನಾಯಕರನ್ನ ಕರೆದು ಇವತ್ತು ನಮಗೆ ಆ ತಾಯಿ ದರ್ಶನ ಪಡೆದಕ್ಕೆ ಫಸ್ಟ್ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಮುಂದಿನ ದಿವಸಗಳಲ್ಲಿ ಮಳೆ ಬೆಳೆ ಚೆನ್ನಾಗಾಗಿ ಇವತ್ತು ಎಲ್ಲ ಕಡೆ ಕೇಳ್ಕೊಳ್ಳೋದೊಂದೇ, ತಾಯಿ ಮಳೆ ಬೀಳಿಸು ಅಂತ. ಈಗಾಗಲೇ ಮುಳಬಾಗಿಲು ತಾಲೂಕಲ್ಲಿ ಸುಮಾರು ಒಂದು 67% ಮಳೆ ಹಿಂದೆ ಹೋಗಿದೆ. ಬರೀ ಮುಳಬಾಗಿಲು ತಾಲೂಕಲ್ಲ, ಇಡೀ ಸ್ಟೇಟಲ್ಲಿ ಹಿಂದೆ ಹೋಗಿದೆ. ರೈತರು ಚೆನ್ನಾಗಿದ್ರೆ ಮಾತ್ರ ದೇಶ ಚೆನ್ನಾಗಿರೋಕ್ಕೆ ಸಾಧ್ಯ. ರೈತರು ಒಬ್ಬ ಏನಾದ್ರು ತಿರುಗಿ ಬಿದ್ದು ಅಂದರೆ ಇಡೀ ದೇಶನೇ ಹಾಳಾಗೋಗುತ್ತೆ. ಅದರಿಂದ ಆ ತಾಯಿ ಆದಷ್ಟು ಬೇಗ, ಬಹುಶಃ ಇವತ್ತು ನಾಳೆ ಮಳೆ ಬರ್ಬೋದೇನೋ ಗೊತ್ತಿಲ್ಲ, ಆ ತಾಯಿ ಆದಷ್ಟು ಬೇಗ ಮಳೆಯನ್ನು ಕೊಟ್ಟು ರೈತರ ಒಂದು ಮುಖದಲ್ಲಿ ಆ ಮಂದಾಸವನ್ನು ಕಂಡ್ರೆ ಇಡೀ ಪ್ರಪಂಚ ಸಮೃದ್ಧಿಯಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ತಾಯಿಯಲ್ಲಿ ಬೇಡ್ಕೊಂಡಿದ್ದೀನಿ, ಅಮ್ಮ ನಮ್ಮ ಎಲ್ಲ ಪಂಚಾಯತಿಗಳು ಕೂಡ ಚೆನ್ನಾಗಿಡಮ್ಮ, ಮಳೆ ಬೆಳೆ ಚೆನ್ನಾಗಾಗಿ ರೈತರ ಮುಖದಲ್ಲಿ ಒಳ್ಳೇದಾಗಲಿ ಅಂತ ಕೇಳ್ಕೊತ, ಇವತ್ತೇನು ನಮ್ಮೆಲ್ಲ ಪಂಚಾಯತಿ ಲೀಡ್ರು ಕೂಡ ನಮ್ಮನ್ನೆಲ್ಲ ಬರಮಾಡಿಕೊಂಡು ಈ ತಾಯಿ ಆಶೀರ್ವಾದ ಪಡಲಿಕ್ಕೆ ತಾವನ್ನು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ಕೊತ ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ.